ಅಜ್ಜಿ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಅರ್ಜುನ್ ಕೋಪ ಮಾಡ್ಕೊಂಡು ಬೆಳಿಗ್ಗೆ ಮನೆ ಬಿಟ್ಟು ಹೋದವನು ಕಣೆ. ಇಷ್ಟೊತ್ತಾದ್ರೂ ಬಂದಿಲ್ಲ. ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಬರ್ತಾರ ಬಿಡಿ ಅಜ್ಜಿ, ಬರ್ದೇ ಎಲ್ಲಿ ಹೋಗ್ತಾರೆ? ನೀವ್ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ದೀರಾ? ತಲೆ ಕೆಡಿಸ್ಬೇಕು ಅಂತಾನೆ ಇದಳಲ್ಲ ನಿಮ್ಮ ಅಕ್ಕ ಸೇವಂತಿ. ಅವಳಾಟಕ್ಕೆ ನನ್ನ ಮೊಮ್ಮಗನ ಜೀವನನೇ ಹಾಳಾಗ್ತಿದೆ. ನನ್ನ ಮೊಮ್ಮಗ ಜೀವಕ್ಕೆ ಯಾವ ರೀತಿ ಅಪಾಯ ಮಾಡ್ಕೊಂಡಲ್ಲ ಇದ್ರೆ ಸಾಕು. ಆ ತರ ಮಾಡ್ಕೊಳ್ಳೋ ಮಟ್ಟಕ್ಕೆ ಭಾವ ಏನ್ ಯೋಚನೆ ಮಾಡಲ್ಲ ಬಿಡಿ ಅಜ್ಜಿ. ನಿನ್ಗೆ ಅವನ ಬಗ್ಗೆ ಏನೇ ಗೊತ್ತು? ಜಗತ್ತೇ ನೀನ್ ಸರಿ ಇಲ್ಲ ಅಂತ ಹೇಳಿದ್ರು ಅವನ್ ಕಿವಿ ಕೊಡ್ತಾ ಇರ್ಲಿಲ್ಲ. ಆದ್ರೆ ಈಗ ನೀನ್ ಸರಿ ಇಲ್ಲ ಅಂತ ಹೇಳ್ತಿರೋದು ಯಾರು ಹೇಳು? ಅವನ್ ಪ್ರೀತಿಸಿ ಮದ್ವೆ ಆಗಿರೋ ಸೇವಂತಿ. ಖಂಡಿತ ಖಂಡಿತ ಅದನ್ನ ನಾವು ಸಹಿಸೋದಿಲ್ಲ ಕಣೆ, ಸಹಿಸೋದಿಲ್ಲ. ಅವರಿಬ್ರು ಕೊಬ್ಬಿ ಕೊರಂಜ ತರ ಇದ್ದವರು ಈಗ ನೋಡು ಹೇಗೆ ಕಿತ್ತಾಡ್ತಿದ್ದಾರೆ. ಅದೇ ಕಿತ್ತಾಟದಲ್ಲಿ ಅವ್ರ ಸಂಬಂಧ ಕಿತ್ತು ಹೋಗ್ಬಿಡ್ಲಿ, ಆಗ ನನಗೆ ಖುಷಿ ಆಗುತ್ತೆ. ಸಾಲ್ದಿದ್ದಕ್ಕೆ ಈಗ ಡೈವರ್ಸ್ ಕೊಡು ಅಂತ ಬೇರೆ ಕೂತಿದ್ದಾಳೆ. ಅಯ್ಯೋ ದೇವ್ರೆ, ಅವಳ ಮೈಯಲ್ಲಿ ಅದ್ಯಾವ ದೇವ ಸೇರ್ಕೊಂಡಿದ್ಯೋ ಏನೋ ಗೊತ್ತಿಲ್ಲ. ಆ ದೆವ್ವನ್ ಬಿಟ್ಟಿರೋದೇ ನಾವಜ್ಜಿ. ಅತ್ತೆ, ಪಾಪ ಭಾವ. ಅತ್ತೆ ಅತ್ತೆ ನನ್ಗಂತೂ ಸೇವಂತಿನ ಸುಧಾರ್ಸಕ್ ಆಗ್ತಾನೆ ಇಲ್ಲ. ಯಾಕೆ? ಏನಂತೆ ಅವಳದು? ಅತ್ತೆ, ಅರ್ಜುನ ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕೋವರೆಗೂ ಒಂದ್ ತುತ್ತು ಬಾಯಿಗಿಡಲ್ಲ ಅಂತ ಹಠ ಮಾಡ್ತಿದ್ದಾಳೆ. ಅಲ್ಲ, ಅವಳಿಗೇನ್ ಬರ್ಬಾದ್ ಬಂದಿದೆ? ಹಾ, ಅಯ್ಯೋ ಅತ್ತೆ, ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ. ಅತ್ತೆ, ಈಗೇನ್ ಮಾಡೋದು? ಅಡಿಗೆ ರೆಡಿ ಆಗಿದ್ಯಾ? ಹಾ, ಅಡ್ಗೆ ರೆಡಿ ಇದೆ ಅತ್ತೆ. ಪೂಜಾ, ನೀನೊಂದು ಕೆಲಸ ಮಾಡು. ನೀನು ಹೋಗಿ ಸ್ವಲ್ಪ ವಿಷ ತಗೊಂಬಂದು ನಿಮ್ಮ ಅತ್ತೆ ಕೇಳ್ಕೊಡು. ಕಲ್ಪನಾ, ಆ ವಿಷನ ಮಾಡಿರೋ ಅಡಿಗೆಗೆ ಹಾಕ್ಬಿಟ್ಟು ಎಲ್ರಿಗೂ ಊಟಕ್ಕೆ ಬಡಿಸ್ಬಿಡು. ಎಲ್ರು ತಿಂದು ಸತ್ತು ಹೋಗೋಣ. ಹಾಕ್ಲಾದ್ರು ಸೇವಂತಿಗೆ ನೆಮ್ಮದಿ ಆಗುತ್ತಾ ನೋಡೋಣ. ಅತ್ತೆ, ಯಾಕತ್ತೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ನೀವು? ಇನ್ನೇನೇ ನಾವು ಮಾಡ್ಬೇಕು? ಅವಳ ಆಟಕ್ಕೆ ನಾವೆಲ್ಲ ಜೀವ ಬಿಡಬೇಕು ಅಷ್ಟೇ. ಅತ್ತೆ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ಎಲ್ಲ ಸರಿ ಹೋಗುತ್ತೆ. ಇದನ್ನೆಲ್ಲ ನೋಡ್ತಿದ್ರೆ ಯಾವುದು ಸರಿ ಹೋಗಲ್ಲ ಅನ್ಸುತ್ತೆ. ನನ್ನ ಮೊಮ್ಮಗಳು ಹೇಗಿದ್ಲು? ಅಜ್ಜಿ ಮಾತು ಅಂದ್ರೆ ವೇದವಾಕ್ಯ. ನಾನು ಆಕಿ ಕೆರೆ ದಾಟ್ತಿರ್ಲಿಲ್ಲ. ಆದ್ರೀಗ ಅವಳನ್ನೇಗ್ ಸರಿಪಡಿಸ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅತ್ತೆ, ನೀವು ನೊಂದ್ಕೋಬೇಡಿ, ಮೊದಲು ಊಟ ಮಾಡಿ ಬನ್ನಿ. ಅಯ್ಯೋ, ನಂಗೆ ಯಾವ ಊಟನೂ ಬೇಡ. ಇಲ್ಲಿ ನಡೀತಿರೋ ನೋಡಿ ನಂಗೆ ಹೊಟ್ಟೆ ತುಂಬೋಗಿದೆ. ಅತ್ತೆ, ನೀವ್ ಹೀಗಂದ್ರೆ ಹೇಗೆ? ನಿಮ್ ಆರೋಗ್ಯ ಮುಖ್ಯ. ನೀವು ಮಾತ್ರೆ ಬೇರೆ ತಗೋಬೇಕು. ನಿಮ್ದಿನೇ ಇಲ್ಲ ಅಂದ್ಮೇಲೆ ಬದುಕಿದ್ದೇನೇನ್ ಪ್ರಯೋಜನ ಹೇಳು? ಇದನ್ನೆಲ್ಲ ಕಣ್ಣಿಂದ ನೋಡೋದ್ ಬದಲು ಸಾಯದೆ ಮೇಲು. ಅತ್ತೆ, ಇಲ್ಲಿ ನೋಡಿ. ಪೂಜಾ, ನನ್ಗಂತೂ ಈ ಅತ್ತೆ ಗೋಳಾಟನ ನೋಡಕ್ಕೆ ಆಗ್ತಿಲ್ಲ. ಅರ್ಜುನ್ಗಿಂತ ಜಾಸ್ತಿ ಇವರೇ ವಿಲವಿಲ ಅಂತ ಒದ್ದಾಡ್ತಿದ್ದಾರೆ. ಆದ್ರೂ ಅಕ್ಕನ ಹಠನ ಮೆಚ್ಚಲೇಬೇಕು ಅತ್ತೆ. ಅಜ್ಜಿ ಕಣ್ಣೀರು, ಭಾವನ್ ಸಮರ್ಥನೆ, ಇದ್ಯಾವ್ದು ಕೆಲ್ಸನೇ ಮಾಡ್ತಿಲ್ಲ. ಆದ್ರೂ ಪೂಜಾ, ನೀನೇನೇ ಹೇಳು, ಮೊದಲನೇ ಸಲ ಈ ಸೇವಂತಿ ಹಠದಿಂದ ಎಲ್ಲ ನಮ್ಗೆ ಒಳ್ಳೇದೇ ಆಗ್ತಿರೋದು. ಆದ್ರೂ ನಾವ್ ಸ್ವಲ್ಪ ಹುಷಾರಾಗಿರ್ಬೇಕು ಅತ್ತೆ. ನಂಗೆ ಯಾಕೋ ಎಲ್ಲ ಬುಡ ಮೇಲಾಗೋ ತರ ಅನ್ಸ್ತಾ ಇದೆ. ಯಾಕೆ? ಅರ್ಜುನ್ ಭಾವಂಗೆ ಸೇವಂತಿ ಅಕ್ಕನ ಹಿಂದೆ ಯಾರೋ ಇದಾರೆ ಅನ್ನೋ ಅನುಮಾನ ಬಂದಿದೆ. ಅದೇನಾದ್ರೂ ನಾವೇ ಅಂತ ಗೊತ್ತಾದ್ರೆ? ಪೂಜಾ, ಮೊದಲು ಡಿವೋರ್ಸ್ ಆಗ್ಲಿ, ಅರ್ಜುನ ಮೀರಾನ ಮದ್ವೆ ಆಗ್ಬೇಕು. ಅಲ್ಲಿವರೆಗೂ ನಾವು ಈ ವಿಷಯ ಯಾರಿಗೂ ಗೊತ್ತಾಗದೆ ಇರೋ ತರ ನೋಡ್ಕೋಬೇಕು. ಅದಾದ್ಮೇಲೆ ಗೊತ್ತಾದ್ರೆ? ಆಮೇಲೆ ಗೊತ್ತಾದ್ರೆ ಗೊತ್ತಾಗ್ಲಿ ಬಿಡು. 3 ಗಂಟು ಹಾಕಿದ್ಮೇಲೆ ಯಾರು ಏನು ಮಾಡಕ್ಕಾಗಲ್ಲ. ಆದ್ರೂ ಅಲ್ಲಿವರೆಗೂ ನಾವು ಸ್ವಲ್ಪ ಹುಷಾರಾಗಿರ್ಬೇಕು. ಓಕೆ? ಮೀರಾ, ಪ್ಲೀಸ್ ಅಳ್ಬೇಡ. ಪ್ಲೀಸ್ ಸಮಾಧಾನ ಮಾಡ್ಕೋ. ಸರ್, ಜನಗಳ ಬಾಯಿನ ಹೇಗ್ ಸರ್ ಮುಚ್ಸೋದು? ಏನು ಮಾಡಕ್ಕಾಗಲ್ಲ ಮೀರಾ, ಜಸ್ಟ್ ಇಗ್ನೋರ್ ಮಾಡ್ಬೇಕಷ್ಟೇ. ಸರ್, ಎಲ್ರು ಮಾತಾಡ್ತಿರೋದು ನನ್ನನ್ನ, ಜನ ಅನುಮಾನಿಸ್ತಿರೋದು ನನ್ನನ್ನ. ಐ ಆಮ್ ಸಾರಿ.
ಬಟ್ ಜನಗಳು ಹೀಗೆ ಮಾತಾಡ್ತಾರೆ ಅಂತ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಕೂತ್ರೆ ಬದುಕಕ್ಕಾಗತ್ತಾ? ಸರ್, ನೀವು ಗಂಡಸ್ರು ಸುಲಭವಾಗಿ ಹೇಳ್ಬಿಡ್ತೀರಾ, ಆದ್ರೆ ನಾನು ಹೆಣ್ಮಗಳು ಆಗಲ್ಲ ಸರ್. ಇವಾಗ್ಲೂ ಅಷ್ಟೇ ನೋಡಿ, ನಿಮ್ಮನ್ ಯಾರು ಏನು ಅಂತಿಲ್ಲ. ನಾನ್ ನಿಮ್ಮನ್ ಬುಟ್ಟಿಗೆ ಹಾಕೊಂಡಿದೀನಿ ಅಂತ ಮಾತಾಡ್ತಿದ್ದಾರೆ. ನಾನು ಹೇಗ್ ಸರ್ ತಲೆ ಎತ್ಕೊಂಡು ಓಡಾಡ್ಲಿ? ನೀನೊಂದು ಕೆಲಸ ಮಾಡು, ಒಂದು ಸ್ವಲ್ಪ ದಿನ ಆಫೀಸಿಗೆ ರಜಾ ಹಾಕಿ ಮನೇಲಿ ರೆಸ್ಟ್ ತಗೋ. ಇಲ್ಲಿದ್ರೆ ಯಾರ್ಯಾರೋ ಏನೇನೋ ಮಾತಾಡ್ತಾ ಇರ್ತಾರೆ, ನಿನ್ನ ಮನಸ್ಸಿಗೂ ಹರ್ಟ್ ಆಗತ್ತೆ. ಸರ್, ಇದು ಬರೀ ಆಫೀಸಿಗೆ ಮಾತ್ರ ಸೀಮಿತ ಆಗಿಲ್ಲ ಸರ್. ನನ್ನ ಫ್ರೆಂಡ್ಸು, ರಿಲೇಟಿವ್ಸು ಎಲ್ರೂ ಕಾಲ್ ಮಾಡಿ ಕೇಳ್ತಿದ್ದಾರೆ. ನನಗಂತೂ ಆನ್ಸರ್ ಮಾಡೋದಕ್ಕೇನೆ ಗೊತ್ತಾಗ್ತಾ ಇಲ್ಲ. ಅಷ್ಟೇ ಅಲ್ಲ ಸರ್, ನನಗೆ ಮದ್ವೆ ಫಿಕ್ಸ್ ಆಗಿತ್ತು, ಅದು ಕೂಡ ಕ್ಯಾನ್ಸಲ್ ಆಗೋಯ್ತು. ಯಾಕೆ? ನಾನು ನೀವು ಒಂದೇ ರೂಮಲ್ಲಿ ಇದ್ದಿದ್ದ ವಿಡಿಯೋ ಆ ಮದ್ವೆ ಹುಡುಗ ನೋಡಿದ್ನಂತೆ. ನನ್ನ ಮೇಲೆ ಅನುಮಾನ ಪಟ್ಟು ಅವ್ರ ಮನೆಯವರು ಆ ಹುಡುಗನು ಮದ್ವೆ ಬೇಡ ಅಂತ ಕ್ಯಾನ್ಸಲ್ ಮಾಡಿಬಿಟ್ರು. ಜನ ಯಾಕಿಷ್ಟು ಸಣ್ಣದಾಗಿ ಯೋಚನೆ ಮಾಡ್ತಾರೆ? ಮೀರಾ, ಆ ಹುಡುಗನ ನಂಬರ್ ಕೊಡು, ನಾನು ಅವನ ಹತ್ರ ಮಾತಾಡ್ತೀನಿ. ಬೇಡ ಸರ್, ಬೇಡ. ಏನು ಪ್ರಾಬ್ಲಮ್ ಆಗಲ್ಲ, ನಾನು ಅವನಿಗೆ ಏನಾಯ್ತು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಏನು ಪ್ರಯೋಜನ ಇಲ್ಲ ಸರ್. ನಾನು ಎಲ್ಲಾ ಪ್ರಯತ್ನ ಪಟ್ಟಾಯ್ತು, ನನ್ನನ್ನು ಯಾರೂ ಅರ್ಥ ಮಾಡ್ಕೋತಾ ಇಲ್ಲ. ನನಗೆ ಬಾಯಿಗೆ ಬಂದಂಗೆಲ್ಲ ಬೈದ್ಬಿಟ್ರು. ನನ್ನ ಹುಡುಗ ನನಗೆ ನಿಮ್ ಬಾಸ್ ಜೊತೆನೆ ಅಫೇರ್ ಇದೆ ಅಂದ್ಮೇಲೆ ನೀನು ಅವ್ರನ್ನೇ ಮದ್ವೆ ಆಗ್ಬೇಕಿತ್ತು, ನನ್ನನ್ನು ಯಾಕೆ ಮದ್ವೆ ಆಗಕ್ಕೆ ಒಪ್ಕೊಂಡೆ ಅಂತ ಬಾಯಿಗೆ ಬಂದಂಗೆಲ್ಲ ಬೈದೆ ಸರ್. ನಿಮ್ ಬಾಸ್ ಒಬ್ನೇನಾ ಅಥವಾ ನಿನ್ ಲೀಸ್ಟಲ್ಲಿ ಇನ್ನೂ ಹುಡುಗರು ಇದ್ದಾರ ಅಂತೆಲ್ಲ ಕೇಳ್ಬಿಟ್ಟ ಸರ್. ಅವ್ರು ಆಡೋ ಮಾತೆಲ್ಲ ನೆನೆಸ್ಕೊಂಡ್ರೆ ನೇಣು ಹಾಕೊಂಡು ಸತ್ತೋಗ್ಬಿಡೋಣ ಅನ್ಸುತ್ತೆ ಸರ್. ಎಲ್ಲರೂ ನನ್ನನ್ನ ಕ್ಯಾರೆಕ್ಟರ್ಲೆಸ್ ಅಂತ ಮಾತಾಡ್ತಿದ್ದಾರೆ. ಇಷ್ಟೆಲ್ಲ ಆಗುತ್ತೆ ಅಂತ ಗೊತ್ತಿದ್ರೆ ನಾನು ಮೈಸೂರಲ್ಲಿ ಉಳ್ಕೋತಾನೆ ಇರಲಿಲ್ಲ. ಹೀಗೆಲ್ಲ ಆಗ್ಲಿ ಅಂತಾನೆ ಕಣೋ ಪ್ಲಾನ್ ಮಾಡಿತ್ತು. ಆಗಿದ್ರ ಬಗ್ಗೆ ಬಿಡಿ ಸರ್. ಇವಾಗ ಮುಂದೆ ನನ್ನ ಜೀವನ ಏನು? ನನ್ನನ್ನು ಯಾರು ಮದುವೆ ಆಗ್ತಾರೆ? ಎಲ್ಲ ಹಾಗೆ ಇರಲ್ಲ ನೋಡು. ಆ ಹುಡುಗ ನಿನ್ನ ಇಷ್ಟ ಅನುಮಾನ ಪಡ್ತಾನೆ ಅಂದ್ರೆ ಆ ಹುಡುಗ ಬೇಡವೇ ಬೇಡ. ಮುಂದೆ ಯಾರಾದ್ರೂ ಒಳ್ಳೆ ಹುಡುಗ ಸಿಗ್ತಾನೆ ಬಿಡು. ಇಲ್ಲ ಸರ್, ಹೆಣ್ಮಕ್ಳು ಜೀವನ ಒಂಥರ ಬಾಳೆ ಎಲೆ ಇದ್ದಾಗೆ. ಒಂದ್ಸಲ ಹರಿದ್ರೆ ನಮ್ ಕತೆ ಮುಗೀತು. ನಮ್ ಜೀವನ ಮತ್ತೆ ಸರಿ ಹೋಗಲ್ಲ ಸರ್, ಸರಿ ಹೋಗಲ್ಲ.